ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆಗೆ ಸಿದ್ಧತೆ. ಬಿಜೆಪಿ ಕಚೇರಿಯಲ್ಲಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಸಭೆಯನ್ನು ನಡೆಸ್ತಾ ಇದ್ದಾರೆ. ಶಾಸಕರು, ಸಂಸದರು ಅವರುಗಳ ಅಭಿಪ್ರಾಯವನ್ನ ರಾಧಾ ಮೋಹನ್ ದಾಸ್ ಸಂಗ್ರಹ ಮಾಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆ ಆಗಬೇಕು ಅನ್ನುವಂತಹ ಕೂಗು ಕೂಡ ಎದ್ದಿತ್ತು. ಇದರ ಬೆನ್ನಲ್ಲೇ ಎಲ್ಲರ ಅಭಿಪ್ರಾಯ ಸಂಗ್ರಹದಲ್ಲಿ ಈಗ ರಾಧಾ ಮೋಹನ್ ದಾಸ್ ನಿರತರಾಗಿದ್ದಾರೆ. ಎಲ್ಲ ಶಾಸಕರನ್ನು ಕೂಡ 1-to-1 ಭೇಟಿ ಮಾಡಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಅಭಿಪ್ರಾಯ ಸಂಗ್ರಹದ ನಂತರದಲ್ಲಿ ರಾಜ್ಯಾಧ್ಯಕ್ಷ ಚುನಾವಣೆ ವಿಷಯವಾಗಿ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ. ಸದ್ಯ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅನ್ನೋದು ಸದ್ಯದ ಕುತೂಹಲ. ಎರಡು ಬಣಗಳಾಗಿರೋದಂತೂ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಈಗ ಹಲವರನ್ನ ರಾಧಾ ಮೋಹನ್ ದಾಸ್ ಅವರು ಮಾತನಾಡಿಸಿದ್ದಾರೆ. ಅವರುಗಳ ಅಹವಾಲುಗಳನ್ನ ಸ್ವೀಕಾರ ಮಾಡಿದ್ದಾರೆ. ಯಾರನ್ನ ಮಾಡಬೇಕು, ರಾಜ್ಯಾಧ್ಯಕ್ಷ ಚುನಾವಣೆ ಆಗಬೇಕಾ ಬೇಡವಾ, ಮತ್ತು ಇಲ್ಲಿ ರಾಜ್ಯದಲ್ಲಿ ಏನು ಆಗ್ತಾ ಇದೆ, ಬಹಿರಂಗವಾಗಿ ಯಾಕಿಷ್ಟೆಲ್ಲ ಕಚ್ಚಾಟ, ಇದೆಲ್ಲದರ ಕುರಿತಾಗಿ ಫೈನಲ್ ಆಗಿ ರಾಧಾ ಮೋಹನ್ ದಾಸ್ ಅವರು ಬರೋ ಮೂಲಕವಾಗಿ ಅಂತಿಮ ಮುದ್ರೆಯನ್ನು ಹಾಕ್ತಾರಾ ಅಥವಾ ಸದ್ಯಕ್ಕೆ ವಿಷಯವನ್ನು ಸಂಗ್ರಹ ಮಾಡಿ ಅದನ್ನು ಹೈಕಮಾಂಡ್ ಗಮನಕ್ಕೆ ತರ್ತಾರಾ, ಕಾದು ನೋಡಬೇಕು. ಇವತ್ತು ರಾಜ್ಯಕ್ಕೆ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು ಬಂದ ನಂತರದಲ್ಲಿ ಎಲ್ಲರನ್ನೂ ಕೂಡ ಭೇಟಿ ಮಾಡಿದ್ದಾರೆ, ಮಾತುಕತೆಯಲ್ಲಿ ತೊಡಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ವಿಜಯೇಂದ್ರರನ್ನೇ ಮುಂದುವರೆಸಬೇಕು ಅಂತ ವಿಜಯೇಂದ್ರ ಬಣ ಬಿಗಿ ಪಟ್ಟನ್ನ ಹಿಡಿದಿದೆ. ರಾಜ್ಯಾಧ್ಯಕ್ಷರ ವಿರುದ್ಧ ಮಾತನಾಡ್ತಿರುವವರ ಬಾಯಿಗೆ ಬೀಗ ಹಾಕಿ ಅಂತ ಕೂಡ ಅಲ್ಲಿ ಆಗ್ರಹಿಸಿದ್ದಾರೆ. ರೆಬಲ್ಸ್, ಯತ್ನಾಳ್, ರಮೇಶ್ ಜಾರಕಿಹೊಳಿ ಟೀಮ್ ವಿರುದ್ಧ ವಿಜಯೇಂದ್ರ ಟೀಮ್ ಇಲ್ಲಿ ಧ್ವನಿ ಎತ್ತಿದೆ. ಸಂಜೆ 4 ಗಂಟೆಗೆ ರೇಣುಕಾಚಾರ್ಯ ಟೀಮ್ ಭೇಟಿ ಮಾಡ್ತಾರೆ. ಅವರು ಕೂಡ ವಿಜಯೇಂದ್ರ ಪರವಾಗಿ ತಮ್ಮ ಮಾತುಗಳನ್ನು ಆಡ್ತಾರೆ. ಜೊತೆಗೆ ರಾಜ್ಯದಲ್ಲಿ ಯಾವ ರೀತಿಯಾಗಿ ಮಾತುಗಳು ಆಗ್ತಾ ಇದೆ, ಯತ್ನಾಳ್ ಅಂಡ್ ರಮೇಶ್ ಜಾರಕಿಹೊಳಿ ಬಣದವರು ಯಾವೆಲ್ಲ ಮಾತುಗಳನ್ನ ಆಡ್ತಾ ಇದ್ದಾರೆ, ಇದು ಪಕ್ಷಕ್ಕೆ ಯಾವ ರೀತಿ ಡ್ಯಾಮೇಜ್ ಆಗ್ತಾ ಇದೆ, ಎಷ್ಟೆಲ್ಲ ಗೊಂದಲಗಳಿಗೆ ನಾಂದಿ ಆಡ್ತಾ ಇದೆ ಅನ್ನೋದ್ರ ಬಗ್ಗೆ ವಿವರವನ್ನು ಕೊಡಲಿದ್ದಾರೆ. ನಮ್ಮ ಉದ್ದೇಶ ಒಂದೇ. ಈಗಾಗಲೇ ನಮ್ಮ ಮಾಜಿ ಸಚಿವರಾದ BC ಪಾಟೀಲ್ ತಾಳಾಲಪ್ಪನವರು ಹೇಳಿದರು ಮತ್ತು ನಾವೆಲ್ಲರೂ ಸಹಮತವೆಂದರೆ, ಒಂದು ರಾಜಕೀಯ ಪಾರ್ಟಿ ಅಂದಾಗ ಕೇವಲ ಹಾಲಿ ಶಾಸಕರೊಂದು ಅಷ್ಟೇ ಅಲ್ಲ, ಇಡೀ ಸಂಘಟನೆಯಲ್ಲಿ ಮಾಲಪ್ಪನವ್ರು ಹೇಳ್ದಂಗೆ, ಪಾಟೀಲ್ ಹೇಳ್ದಂಗೆ ಸಂಘಟನೆಯಲ್ಲಿ ನಮ್ಮನ್ನು ತೊಡಸ್ಕೊಂಡಿದ್ವಿ. ಸಕ್ರಿಯ ಸದಸ್ಯರಿರ್ಬೋದು, ಸದಸ್ಯತ್ವ ಅಭಿಯಾನ ಇರ್ಬೋದು, ಭೂ ಸಮಿತಿ, ಮಂಡಲ ಸಮಿತಿ ಎಲ್ಲವೂ. ಆದರೆ ಎಲ್ಲೋ ಒಂದು ಕಡೆ ಸೋತಂತವರಿಗೆ ಇನ್ನೂ 148 ಜನ, ಮೊನ್ನೆ 148 ಜನ ಮೊನ್ನೆ ಸಭೆಗೆ ನಾವು ಗಟ್ಟಿಯಾಗಿ ಹೇಳಿದ್ವಿ, ಒಂದು ಸರ್ಕಾರ ರಚನೆ ಆಗಬೇಕಂದ್ರೆ 114 ಸೀಟ್ ಬೇಕು. ಇವತ್ತಿನ ದಿವಸ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ರಾಧಾ ಮೋಹನ್ ಅಗರ್ವಾಲ್ಜಿಯವರು ಬೆಂಗಳೂರಿನಲ್ಲಿ ಶಾಸಕರ ಮತ್ತು ಸಂಸದರ ಸಭೆಯನ್ನು ಪಕ್ಷದ ಸಂಘಟನೆಯ ಕುರಿತು ಕರೆದಿದ್ದು ಕೇಳಿದ್ವಿ. ಇದರಿಂದ ಒಂಥರ ಆಘಾತ ಆಯಿತು. ಯಾಕೆ ಅಂತ ಹೇಳಿದರೆ, ಕೇವಲ ಇದು ಪಾರ್ಟಿ ಮೀಟಿಂಗ್ ಕರೆದಿದ್ದಾರೋ ಅಥವಾ ಶಾಸಕಾಂಗ ಸಭೆ ಕರೆದಿದ್ದಾರೋ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಯಿತು. ಅದ್ರ ಜೊತೆಗೆ ಈಗೇನು 65 ಜನರ ಶಾಸಕರು ಸಭೆ ಕರೆದಿದ್ದಾರೆ, ಇನ್ನು 148 ಜನ ಸೋತಂಥ ಅಭ್ಯರ್ಥಿಗಳನ್ನು, ಮಾಜಿ ಶಾಸಕರುಗಳನ್ನು, ಮಾಜಿ ಸಚಿವರುಗಳನ್ನು ಕೂಡ ಬಿಟ್ಟು ಕರೆದಿರೋದು ಭಾಳ ಒಂದು ದುರಂತ. ಏಕೆ ಅಂತ ಹೇಳಿದರೆ, ಕೇವಲ 65 ಜನರಿಂದ ಸರ್ಕಾರ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು 65 ಜನರಿಂದ ಮಾತ್ರ ಪಾರ್ಟಿ ಕಟ್ಟಕ್ಕಾಗೋದಿಲ್ಲ. ಅದಕ್ಕೆ ಎಲ್ಲ 224. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ರಾಧಾ ಮೋಹನ್ ದಾಸ್ ಅವರ ಆಗಮನ ಆಗಿದೆ, ಎಲ್ಲರ ಒಂದು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಬಟ್ ಇಲ್ಲೊಂದಷ್ಟು ಅಸಮಾಧಾನ ಕೂಡ ಎದ್ದಿದೆ. ಬರೀ ಶಾಸಕರ ಅಭಿಪ್ರಾಯ ಅಲ್ಲ, ಮಾಜಿಗಳ ಅಭಿಪ್ರಾಯಗಳನ್ನು ಕೂಡ ಕೇಳಬೇಕು ಅಂತ. ಅದಕ್ಕೇನಾದರೂ ಸ್ಪಂದನೆ ವ್ಯಕ್ತವಾಗ್ತಾ ಇದೆಯಾ, ಹೇಗೆ? ನೀವು ರಾಜ್ಯಾಧ್ಯಕ್ಷ ಚುನಾವಣೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ನಿರ್ಣಾಯಕ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ಕಾರಣಕ್ಕಾಗಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇವರು ಬಂದಿರುವಂತದ್ದು. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಶಾಸಕರು, ಸಂಸದರು, ಪರಿಷತ್ ಸದಸ್ಯರ ಸಭೆ ಮಾಡ್ತಾರೆ, ಅಭಿಪ್ರಾಯವನ್ನ ಪಡ್ಕೊಳ್ತಾರೆ. ಮುಖ್ಯವಾಗಿ ಏನೆಲ್ಲ ಭಿನ್ನ ಅಭಿಪ್ರಾಯಗಳಿದಾವೆ, ಜೊತೆಗೆ ಯಾವ ರೀತಿ ಚುನಾವಣೆ ಮಾಡಬೇಕು, ಸಹಮತ ಆಗುತ್ತಾ, ಎಲ್ಲವನ್ನೂ ಕೂಡ ವರದಿ ಪಡ್ಕೊಳ್ತಾರೆ. ಇದೇ ಸಂದರ್ಭದಲ್ಲಿ ಹಾಲಿ ಶಾಸಕರಿಗೆ, ಹಾಲಿ ಸಂಸದರಿಗೆ, ಹಾಲಿ ಪರಿಷತ್ ಸದಸ್ಯರಿಗೆ ಮಾತ್ರ ಸಭೆ ಕರೆದಿದ್ದಾರೆ. ಇದು ಮಾಜಿಗಳಿಗೆ ಮಾಡಿರುವಂತಹ ಅಪಮಾನ ಅನ್ನುವಂತ ಕಾರಣ ಇಟ್ಕೊಂಡು ಈಗಾಗಲೇ ರೇಣುಕಾಚಾರ್ಯ ಮತ್ತು ತಂಡದ ಸುಮಾರು 30 ಜನ ಮಾಜಿ ಶಾಸಕರು ಇವತ್ತು ಬೆಂಗಳೂರಿನಲ್ಲಿ ಸಭೆ ಮಾಡಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಗೆ ನೋವಾಗಿದೆ, ಹಾಗಾಗಿ ನಾವು ಈಗ ರಾಧಾ ಮೋಹನ್ ದಾಸ್ ಅವರನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನ ಸಲ್ಲಿಕೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಂದ್ರೆ ಮಾಜಿಗಳ ಅಭಿಪ್ರಾಯವನ್ನು ಕೂಡ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ತೆಗೆದುಕೋಬೇಕು. ವಿಜಯೇಂದ್ರ ಅವರು ಮುಂದುವರಿಯುವ ನಿಟ್ಟಿನಲ್ಲಿ ನಾವು ಕೂಡ ಸಹಮತ ಕೊಡ್ತಾ ಇದೀವಿ, ಅವರೇ ಮುಂದುವರಿಬೇಕು. ಕೆಲವರು ಬಹಿರಂಗ ಹೇಳಿಕೆ ಕೊಡ್ತವ್ರು, ಅವರ ಉಚ್ಚಾಟನೆ ಆಗ್ಬೇಕು. ಜೊತೆಗೆ ನಮ್ಮ ಅಭಿಪ್ರಾಯವನ್ನು ಕೂಡ ಕೇಳಬೇಕು ಅನ್ನುವಂತಹ ಮನವಿ ಇಟ್ಕೊಂಡು ಈಗಷ್ಟೇ ಬಿಜೆಪಿ ಕಚೇರಿಗೆ ಬಂದಿದ್ದಾರೆ. ಹಾಲಿಗಳ ಅಷ್ಟೇ ಅಲ್ಲ, ಮಾಜಿಗಳ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ದಿವ್ಯಾ ಅವರು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ.